ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ನನ್ನ ತಂಗಿ ಜೊತೆ ಸ್ವಲ್ಪ ಸೈಬರಿಗೆ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಸೈಬರ್ಗೆ ಹೋಗಿ ಮತ್ತು ಅಲ್ಲಿಂದ ಬೇಕ್ರಿಗೆ ಬಂದಿದ್ವಿ. ಬೇಕ್ರಿಯಲ್ಲಿ ನನ್ನ ಸಿಸ್ಟ್ರು ಐಸ್ ಕ್ರೀಮ್ ಈಸ್ಕೊಡ್ತೀನಿ ಬನ್ನು ಬಾ ಗುಂಡು ಅಂತ ನನ್ನ ಮಗನ್ನ ಕರೆದ್ಬಿಟ್ಟು ಐಸ್ ಕ್ರೀಮ್ ಈಸ್ಕೊಟ್ಲು. ಸೊ ಅದಾದಮೇಲೆ ನಾನು ನನ್ನ ಮಗ ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನೆಗೆ ಬಂದಾದಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಟ್ಟು ರೆಸ್ಟ್ ಮಾಡಿ ಈವ್ನಿಂಗ್ ಟೈಮಲ್ಲಿ ತರಕಾರಿ ತೊಗೊಳಕ್ಕೆ ಅಂತ ಹೊರಟಿದ್ವಿ. ಅವನಿಗೆಲ್ಲ ಇವಾಗ ಆಚೆ ಕರ್ಕೊಂಡು ಹೋಗೋಕ್ಕೆ ತುಂಬಾ ಭಯ ಆಗುತ್ತೆ. ಯಾಕಂದರೆ ಏನೇ ಕೇಳಿದ್ರು ಐಟಮ್ಸು ಏನು ಕೇಳಿದ್ರು ಬೇಕು ಅಂತ ಹಠ ಮಾಡ್ತಾನೆ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಭಯ ಆಗುತ್ತೆ ಆಚೆಲ್ಲ ಕರ್ಕೊಂಡು ಹೋಗೋಕ್ಕೆ. ಏನೇ ಕೇಳಿದ್ರು ಅದನ್ನು ಬೇಕು ಇದನ್ನು ಬೇಕು ಅಂತ ಹೇಳ್ತಾನೆ. ಅದಾದಮೇಲೆ ಫಸ್ಟ್ ವೆಜಿಟೇಬಲ್ಸ್ ಇಸ್ಕೊಂಡು ಆಮೇಲೆ ನಿನಗೆ ಸ್ಟೋರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವನಿಗೆ ನೈಸ್ ಹೊಡೆದು ಅದಾದಮೇಲೆ ವೆಜಿಟೇಬಲ್ಸ್ ಅವ್ನು ಹೇಳ್ತಿದ್ದಾನೆ. ಎಲ್ಲ ವೆಜಿಟೇಬಲ್ಸ್ ನೇಮ್ಸು ಕೂಡ ಅವ್ನು ಹೇಳ್ತಾ ಇದ್ದಾನೆ. ಮಮ್ಮಿ ಕುಕ್ಕುಂಬರ್ ತೊಗೋ, ಕ್ಯಾರೆಟ್ ತೊಗೋ, ಹಾಗೆ ಏನು ಸ್ವೀಟ್ ಕಾರ್ನ್ ತೊಗೋ, ನನ್ನಿಷ್ಟ ಹಾಗೆ ಹೀಗೆ ಅಂತ ಹೇಳ್ತಿದ್ದ. ಸೊ ಕ್ಯಾರೆಟ್ ಮಾತ್ರ ಅವ್ನು ಯಾವಾಗಲೂ ರಾ ಕ್ಯಾರೆಟ್ ತಿಂತಾ ಇರ್ತಾನೆ. ಯಾವಾಗಲೂ ಕ್ಯಾರೆಟ್ ಸ್ವಲ್ಪ ಜಾಸ್ತಿನೇ ತೊಗೊಳ್ತೀನಿ. ಮತ್ತು ತುಂಬಾ ಒಳ್ಳೆಯದು ಮಕ್ಕಳಿಗೆ ಕ್ಯಾರೆಟ್ ಎಲ್ಲ ತಿನ್ನೋದ್ರಿಂದ. ಅದಾದಮೇಲೆ ಕ್ಯಾಪ್ಸಿಕಮ್ ತೊಗೊಳ್ತಾ ಇದ್ದೆ. ನನಗೆ ಅವನು ನೂಡಲ್ಸ್ ಕೇಳಿದ್ದ, ನನಗೆ ನೂಡಲ್ಸ್ ಮಾಡಿಕೊಡಿ ಅಂತ. ಅದಕ್ಕೋಸ್ಕರನೇ ಕ್ಯಾಪ್ಸಿಕಮ್ ಇದ್ದಿದ್ದಿಲ್ಲ, ಅದಕ್ಕೆ ಕ್ಯಾಪ್ಸಿಕಮ್ ಕೂಡ ತೊಗೊಂಡೆ. ಅದಾದಮೇಲೆ ಫ್ರೆಶ್ ಆಗಿತ್ತು ಬೆಂಡೆಕಾಯಿ, ಅದನ್ನು ಕೂಡ ಆರಿಸ್ಕೊಂಡು ಸ್ವೀಟ್ ಕಾರ್ನ್ ತೊಗೋ ಮಮ್ಮಿ, ನನಗೆ ಸ್ವೀಟ್ ಕಾರ್ನು ಮಾಡಿಕೊಡು ಅಂತ ಹೇಳ್ದೆ. ಸೊ ಅದಾದಮೇಲೆ ಮನೆಗೆ ಬಂದು ವೆಜಿಟೇಬಲ್ಸ್ ಫಸ್ಟು ಎತ್ತಿಡೋಣ ಅಂದ್ಕೊಂಡೆ. ನೋಡೋಷ್ಟರಲ್ಲಿ 7:30 ಆಗಿತ್ತು ಟೈಮು. ಸೊ ಫಸ್ಟು ಏನಾದರೂ ಅಡುಗೆ ಮಾಡೋಣ, ಅವನಿಗೆ ಟೈಮ್ ಕರೆಕ್ಟಾಗಿ ತಿನ್ನಿಸ್ತೀನಿ ನಾನು. ಅದಕ್ಕೋಸ್ಕರನೇ ಫಸ್ಟು ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ವೆಜಿಟೇಬಲ್ಸ್ ತಂದಿದ್ನಲ್ವ ಅದೆಲ್ಲ ಕಟ್ ಮಾಡಿ ಫಸ್ಟು ಪಲಾವ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಲಾವನ್ನ ಮಾಡ್ತಾಯಿದ್ದೆ. ನನ್ನ ಮಗನೇ ವೀಡಿಯೋ ಮಾಡಿದ್ದು ಇದು. ಯಾವ ರೀತಿ ವೀಡಿಯೋ ಮಾಡಿದ್ದಾನೆ ನೋಡಿ. ನಾನು ಕೊಡು, ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಕೇಳ್ತಾನೆ. ಸೊ ಅದೆಲ್ಲ ಫೋನ್ ನೋಡ್ತಾನಲ್ವ, ಸ್ವಲ್ಪ ಫೋನಲ್ಲೆಲ್ಲ ಏನೇನು ಹೇಳ್ತಾರೆ ಆ ಥರ ಎಲ್ಲ ರಿಪೀಟ್ ಮಾಡ್ತಾನೆ. ಸೊ ಫಸ್ಟು ಪಲಾವ್ ಮಾಡಿ ಅದಾದಮೇಲೆ ವೆಜಿಟೇಬಲ್ಸ್ ಎಲ್ಲ ಎತ್ತಿಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದು ಮಾಡ್ತಾಯಿದ್ದೆ. ಅವನು ಬಂದು ಟಿ ವಿ ನೋಡೋಲ್ಲ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ವೆಜಿಟೇಬಲ್ಸ್ ಎತ್ತಿಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದು ಕಿಚನ್ ಸ್ಲ್ಯಾಬ್ ಮೇಲೆ ಕೂತ್ಕೊಂಡಿದ್ದಾನೆ. ಆಮೇಲೆ ನಾನು ತರಕಾರಿ ಎಲ್ಲ ಈ ಥರ ಬಾಕ್ಸಲ್ಲೇ ಇಡೋದು. ವೆಜಿಟೇಬಲ್ಸ್ ಎಲ್ಲ ಊಟಿಂದ ತೊಗೊಂಡು ಬಂದಿದ್ದೆ ಮತ್ತು ಆನ್ಲೈನಲ್ಲೇ ತರಿಸಿದ್ದು ಅದನ್ನು ಕೂಡ ಮೀಶೋ ಅಲ್ಲಿ. ಯಾವಾಗಲೂ ನಾನು ತರಕಾರಿಗಳನ್ನ ಈ ಥರ ಬಾಕ್ಸಲ್ಲಿ ಇಟ್ಟರೆ ಅದ್ರ ಕೆಳಗಡೆ ಟಿಶ್ಯೂ ಹಾಕಿಡ್ತೀನಿ. ಟಿಶ್ಯೂ ಖಾಲಿಯಾಗಿತ್ತು. ಸೊ ಸದ್ಯಕ್ಕೆ ಹಾಗೆ ಇಡೋಣ ಅಂತ ಹೇಳ್ಬಿಟ್ಟು ಇಡ್ತಾಯಿದ್ದೆ. ಸ್ವೀಟ್ ಕಾರ್ನಿಂದ ಏನಾದರೂ ಬ್ರೆಡ್ ಪಿಜ್ಜಾ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನೂ ಹಾಫ್ ಅವನಿಗೆ ಏನಾದರೂ ಚಾಟ್ ಥರ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಹಾಗೆ ಎತ್ತಿಡ್ತಾಯಿದ್ದೀನಿ. ಸೊ ಅದಾದಮೇಲೆ ತರಕಾರಿಗಳನ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಎಲ್ಲ ಫ್ರೆಶ್ ಆಗಿರಬೇಕಂದ್ರೆ ತುಂಬ ಒಂದು 1 ವೀಕ್ ಆದಮೇಲೆ ಕ್ಯಾರೆಟ್ ಎಲ್ಲ ಒಂದು ಸ್ವಲ್ಪ ಬಾಡೋದಂಗೆ ಆಗುತ್ತಲ್ವ. ಸೊ ಹಾಗೆ ಆಗಬಾರ್ದು ಅಂದರೆ ಈ ಮುಂದೆದು ಮತ್ತು ಹಿಂದೆದು ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಏನೂ ಆಗೋಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ಕ್ಯಾರೆಟು ಮತ್ತು ಮೂಲಂಗಿ ಈ 2 ಐಟಮು ಕೂಡ ಮುಂದೆ ಮತ್ತು ಹಿಂದೆ ಕಟ್ ಮಾಡಿ ಇಟ್ಕೊಳ್ತೀನಿ. ಆವಾಗ ಏನೂ ಆಗೋಲ್ಲ. ಈವನ್ ಹಾಗಲಕಾಯಿ ಕೂಡ ಹಾಗೇ ಆ ಮುಂದೆ ಮತ್ತು ಹಿಂದೆ ಏನಿದೆ ಅದನ್ನು ಕಟ್ ಮಾಡಿದ್ರೆ ಏನೂ ಆಗೋಲ್ಲ. ಅದಕ್ಕೋಸ್ಕರನೇ. ಮತ್ತು ಈ 4 ಇದರಲ್ಲಿ ಇರೋದನ್ನ ಸ್ವಲ್ಪ ಸ್ವೀಟಾಗಿರುತ್ತಂತೆ, ಖಾರ ಇರಲ್ವಂತೆ. ನಾನು ಕೂಡ ಫೋನಲ್ಲೇ ನೋಡಿದ್ದೆ ಇನ್ಸ್ಟಾಲ್ಲಿ. ಸೊ ಅದಕ್ಕೋಸ್ಕರನೇ 4 ಬಂಪ್ಸ್ ಇರೋದನ್ನ ತೊಗೊಂಡಿದ್ದೆ ಕ್ಯಾಪ್ಸಿಕಮ್ಮು. ಸೊ ಅದಾದಮೇಲೆ ಪ್ರತಿಯೊಂದು ತರಕಾರಿ ತಂದಮೇಲೆ ಇದೇ ತಲೆನೋವು. ತರೋದೇ ಒಂದು, ಅದರಲ್ಲೂ ಎತ್ತಿಡೋದಂದರೆ ಇನ್ನೂ ಸ್ವಲ್ಪ ರಿಸ್ಕ್ ಜಾಸ್ತಿ. ಎಲ್ಲ ಎತ್ತಿಡಬೇಕಲ್ವ, ಗ್ರೀನ್ ಇರೋದೆಲ್ಲ ಸಪ್ರೇಟ್ ಮಾಡೋಷ್ಟರಲ್ಲೇ ಟಯರ್ಡ್ ಆಗಿಬಿಡುತ್ತೆ. ಅದಕ್ಕೆ ಫಸ್ಟು ಅಡುಗೆ ಮಾಡಾದ್ಮೇಲೆ ಎತ್ತಿಡೋಣ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ ಕೂಡ ಎತ್ತಿಡ್ತಾ ಇದ್ದೆ. ನನ್ನ ಮಗ ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡು ಎಲ್ಲ ಡಬಲ್ ಕೆಲಸ ಮಾಡಿ ಕೊಡ್ತಾಯಿದ್ದ. ಹಾಗೆ ವೆಜಿಟೇಬಲ್ಸ್ ಕೂಡ ಎತ್ತಿಟ್ಕೊತಾ ಇದ್ದೆ. ನೋಡಿ ಅವನು ನಿನ್ನ ಕ್ಯಾಮ್ರಾ ಮುಂದೆನೇ ನಾನು ಇದು ಮಾಡ್ತೀನಿ, ನೀನು ನನಗೆ ತೋರಿಸು ಕ್ಯಾಮ್ರಾ ಮುಂದೆನೇ ನಾನು ನಿನಗೆ ಡಿಸ್ಟರ್ಬ್ ಮಾಡ್ತೀನಿ ಹಾಗೆಲ್ಲ ತೀಟೆ ಮಾಡ್ತಾಯಿದ್ದ. ಎಲ್ಲರೂ ಮನೆಯಲ್ಲೂ ಹಾಗೆ ಅಲ್ವಾ ಮಕ್ಕಳು, ಇವಾಗ ಇನ್ನೂ ಹೇಳೋದು ಕೇಳಲ್ಲ, ಏನಾದರೂ ತೀಟೆ ಮಾಡ್ತಾನೇ ಇರ್ತಾರಲ್ವ. ಸೊ ಹಾಗೆ ನನ್ನ ಮಗನೂ ಕೂಡ ಅವನೇನು ತುಂಬ ಡೀಸೆಂಟು ಆ ಥರ ಏನೂ ಇಲ್ಲ, ಹೆವಿ ಮಾತಾಡ್ತಾನೆ ಅವನು ಕೂಡ.
ಹಾಂ, ಅದಾದಮೇಲೆ ನಮ್ಮ ಮನೆಯವರು ಕೂಡ ಇನ್ನೂ ಬಂದಿರಲಿಲ್ಲ ಆಫೀಸಿಂದ. ಅವರು ಕೂಡ ಆಚೆ ಹೋಗಿದ್ದರು. ಅದಕ್ಕೆ ಅವ್ರು ಬರೋ ಅಷ್ಟರಲ್ಲಿ ಫಸ್ಟು ಎಲೆ ಎತ್ತಿಟ್ಕೊಂಡು ಅಡುಗೆನೂ ರೆಡಿಯಾಗಿತ್ತಲ್ವ, ವಿಷಲ್ ಹೊಡಿಬೇಕಾಗಿತ್ತು ಅಷ್ಟೇನೇನೆ. ಅದಾದಮೇಲೆ ಎಲ್ಲ ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡೆ. ನೆಕ್ಸ್ಟು ಏನಪ್ಪ ಅಂದರೆ ಅವನಿಗೆ ತಿನ್ನಿಸ್ಬೇಕು. ಅವನಿಗೆ ತಿನ್ನಿಸಾದ್ಮೇಲೆ ಸ್ವಲ್ಪ ನಾನು ಫ್ರೀ ಆಗ್ತೀನಿ. ಯಾವಾಗಲೂ ಮಕ್ಳಿಗೆ ಊಟ ಮಾಡಿಸಾದ್ಮೇಲೆ ಸ್ವಲ್ಪ ಫ್ರೀ ಆಗೋದು ಅಂತ ಹೇಳ್ತಾರಲ್ವ, ಅದೇ ಥರ ನಾನು ಕೂಡ. ಇನ್ನೊಂದು ಅವನಿಗೆ ಕುಕುಂಬರ್ ಅಂದರೆ ತುಂಬಾ ಇಷ್ಟ. ಕುಕುಂಬರ್, ಕ್ಯಾರೆಟ್ ಇದೆಲ್ಲ ಅವ್ನು ರಾನೇ ತಿಂತಾನೆ. ನಾವು ಹೇಳೋದೇ ಬೇಡ ಅವನಿಗೆ ತಿನ್ನು ಅಂತ. ಅವನೇನಾದರೂ ಫ್ರೀಯಾಗಿರುವಾಗ ಏನಾದರೂ ಬೇಕು ತಿನ್ನೋಕ್ಕೆ ಅಂದರೆ ಅವ್ನು ವೆಜಿಟೇಬಲ್ಸೇ ಕೇಳೋದು. ಅದಕ್ಕೋಸ್ಕರನೇ ಕ್ಯಾರೆಟು ಮತ್ತು ಸೌತೆಕಾಯಿ ಯಾವಾಗಲೂ ಸ್ಟಾಕ್ ಇಟ್ಕೊಂಡಿರ್ತೀನಿ. ಮತ್ತು ಕೋಲ್ಡ್ ಟೈಮಲ್ಲಿ ನಾನು ಜಾಸ್ತಿ ಕೊಡೋಕ್ಕೆ ಹೋಗಲ್ಲ ಅವನಿಗೆ. ಮತ್ತು ಹುಳಿ ಪದಾರ್ಥ ಎಲ್ಲ ಜಾಸ್ತಿ ಇಷ್ಟ ಅವನಿಗೆ. ಈ ಸ್ಟ್ರಾಬೆರಿ ಆಗಲಿ, ಗ್ರೇಪ್ಸು, ಆರೆಂಜು ಇದೆಲ್ಲ, ಈ ಥರ ಐಟಮ್ಸ್ ಎಲ್ಲ ತುಂಬಾ ಇಷ್ಟ. ಸ್ವೀಟ್ ಕಾರ್ನ್ದು ಪೇಪರೆಲ್ಲ ಕಿತ್ತಾಕಿ ಕುತ್ಕೊಂಡಿದ್ದಾನೆ. ಅದಾದಮೇಲೆ ಕುಕ್ಕರು ವಿಷಲು ಆಯಿತು. ಸೊ ಪಲಾವ್ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿತ್ತು. ನಾನು ಏನು ಸಿಂಪಲಾಗಿ ಮಾಡಿದ್ದೆ, ಏನು ಆ ಮಸಾಲೆ ಗಿಸಾಲ ಏನೂ ಹಾಕಿರಲಿಲ್ಲ. ಜಸ್ಟ್ ಮಿಕ್ಸಿ ಜಾರ್ಗೆ ನಾನು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಅಷ್ಟೇನೆ ಬರೀ ಪೇಸ್ಟ್ನ ಮಾಡಿಕೊಂಡು ಒಗ್ಗರಣೆ ಕೊಟ್ಟಿದ್ದೆ ಅಷ್ಟೇನೆ. ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಯಾವಾಗಾದರೂ ರೆಸಿಪಿನ ಶೇರ್ ಮಾಡ್ತೀನಿ, ಬೇಗ ಮಾಡೋ ಥರ ಇರಬೇಕಲ್ವ. ಯಾವಾಗಿದ್ರೂ ಅಷ್ಟೇ, ಏನಪ್ಪ ಮಾಡೋದು ಅಂದಾಗ ಯಾವುದಾದ್ರು ಒಂದು ಸಿಂಪಲ್ ರೆಸಿಪಿ ಮಾಡಿದ್ರೆ ಸಾಕು ಅನಿಸುತ್ತಲ್ವ. ಸೊ ಎಲ್ರಿಗೂ ಅದೇ ಥರ ನಾನು ಕೂಡ ಸಿಂಪಲ್ಲಾಗೇ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ಸೊ ಅದಾದಮೇಲೆ ಈವ್ನಿಂಗ್ ಟೈಮಲ್ಲಿ ಮತ್ತು ಟೈಮಲ್ಲಿ ಟೀ ಎಲ್ಲ ಕುಡಿದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಟೀ ಎಲ್ಲ ಕುಡ್ದಾದ್ಮೇಲೆ ನಮ್ಮ ಮನೆಯವರು ಮತ್ತು ನನ್ನ ಮಗ ಕಟ್ಟಿಂಗ್ ಮಾಡಿಸ್ಕೊಳಕ್ಕೆ ಹೋಗ್ತಾಯಿದ್ದಾರೆ. ಅವ್ನು ಫುಲ್ ಕ್ರೇಜು, ಹ್ಯಾಪಿಯಾಗಿದ್ದಾನೆ ಅವನು. ಯಾವ ಥರ ಕಟ್ಟಿಂಗ್ ಮಾಡಿಸ್ಕೊಳ್ತಾನೆ ಅಂದರೆ, ಅವನಿಗೆ ಹೊಸ ಕಟ್ಟಿಂಗ್ ಅಂದರೆ ಸಾಕು ಖುಷಿ ಆಗ್ತಾನೆ. ಆ ಸೈಡಲ್ಲೇ ಕಟ್ಟಿಂಗ್ ಎಲ್ಲ ಮಾಡ್ಕೊಳ್ಳೋದು, ಎಕ್ಸ್ ಶೇಪಲ್ಲಿ, ವೈ ಶೇಪಲ್ಲಿ ಆ ಥರ ಎಲ್ಲ ಮಾಡ್ತಾರಲ್ವ, ಆ ಥರ ಮಾಡಿಸ್ಕೊಳ್ಳೋಕ್ಕೆ ಹೋಗ್ತಾಯಿದ್ದ. ಸೊ ನಾನು ಅವ್ರು ಬರೋಷ್ಟರಲ್ಲಿ ಅವ್ನು ನೂಡಲ್ಸ್ ಕೇಳಿದ್ದ. ಇದು ಸಂಡೇ ಮಾರ್ನಿಂಗ್ ವ್ಲಾಗು. ನೂಡಲ್ಸ್ ಕೇಳಿದ್ದ ಅಂತ ಹೇಳ್ಬಿಟ್ಟು ನೂಡಲ್ಸ್ ಅವ್ನು ಬರೋಷ್ಟರಲ್ಲಿ ಪ್ರಿಪೇರ್ ಮಾಡಿದ್ದೆ. ಅವ್ನಿಗೆ ತುಂಬಾ ಇಷ್ಟ ನೂಡಲ್ಸ್ ಎಲ್ಲ. ಅಂದರೆ ಸ್ಕೂಲ್ಗೆಲ್ಲ ಕಳ್ಸಂಗಿಲ್ಲ ಅವನಿಗೆ ನೂಡಲ್ಸು, ಈ ಥರ ಬೇಕ್ರಿ ಐಟಮ್ಸು, ಶಾಪ್ ಐಟಮ್ಸು, ಬಿಸ್ಕೆಟು ಆ ಥರ ಏನೂ ಕಳ್ಸಂಗಿಲ್ಲ. ಸೊ ಅದಕ್ಕೆ ಅವ್ನು ಬರೋಷ್ಟರಲ್ಲಿ ನಾನು ನೂಡಲ್ಸ್ ಪ್ರಿಪೇರ್ ಮಾಡಿದ್ದೆ. ಅವ್ನು ಕೂಡ ಬಂದಾಯಿತು. ಅವನಿಗೆ ಸ್ನಾನ ಮಾಡಿಸಿ ಅವ್ನಿಗೆ ರೆಡಿ ಮಾಡಿಸಾದ್ಮೇಲೆ ನೋಡಿ ಯಾವ ಥರ ತೋರಿಸ್ತಿದ್ದಾನೆ. ಏನು ಅದು ಅಂತ ಕೇಳ್ತಿದ್ದೆ, ಎಕ್ಸ್ ಅಂತ ಹೇಳ್ತಿದ್ದಾನೆ. ಸೊ ಈಗಿನ ಮಕ್ಕಳೆಲ್ಲ ನೋಡಿ ಯಾವ ಥರ ಅಂತ, ಎಷ್ಟು ಚುರುಕು ಅಂದರೆ, ನನಗೆ ಎಕ್ಸೇ ಬೇಕು, ನನಗೆ ಈ ಥರ ಶೇಪಲ್ಲೇ ಬೇಕು ಅಂತ ಹೇಳ್ಬಿಟ್ಟು ನೋಡಿ ಇಲ್ಲೂ ಕೂಡ ಕಟ್ ಮಾಡಿಸ್ಕೊಂಡು ಬಂದಿದ್ದಾನೆ. ನೋಡೋಣ ಮಮ್ಮಿ ನೋಡ್ತೀನಿ, ಫೋಟೋ ಹಿಡಿತೀನಿ ಅಂತ ಹೇಳಿದಕ್ಕೆ ಈ ಥರ ಎಲ್ಲ ಪೋಸ್ ಕೊಡ್ತಾ ಇದ್ದ. ಸೊ ಫೋಟೋ ಹಿಡಿತೀನಿ ಅಂದರೆ ನೋಡಿ ಕೈ ಯಾವ ಥರ ಹಿಡಿತಾ ಇದ್ದಾನೆ. ಕ್ಯಾಮ್ರಾ ಅಂದರೆ ನನ್ನ ಕ್ಯಾಮ್ರಾ ತೊಗೊಂಡಿದ್ದ ತಕ್ಷಣ ಓಡೋಗೋದು, ಇಲ್ಲಾಂದರೆ ನನ್ನ ತಪ್ಪಿಸೋದು, ಆ ಥರ ಮಾಡ್ತಾನೆ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಮಾಡ್ತಿದ್ದಾನೆ ಅಂದ್ಬಿಟ್ಟು ಫುಲ್ ಖುಷಿಯಲ್ಲಿದ್ದಾನೆ. ಹೋಗಿ ಮಿರರಲ್ಲಿ ಒಂದು 20 ಸಲ ನೋಡ್ಕೊಳ್ತಾ ಇದ್ದಾನೆ. ಮಮ್ಮಿ ನಾನು ಎಕ್ಸ್ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು. ಬಟ್ ಆ್ಯಕ್ಚುಲಿ ಸ್ಕೂಲಲ್ಲೆಲ್ಲ ಆ ಥರ ಅಲೋ ಇಲ್ಲ, ಇನ್ನೂ ನರ್ಸರಿ ಅಲ್ವಾ. ಸೊ ಅದಕ್ಕೋಸ್ಕರನೇ ಏನೂ ಅನ್ನಲ್ಲ ಅನಿಸುತ್ತೆ ಮ್ಯಾಮು. ಇದು ಸೆಕೆಂಡ್ ಟೈಮ್ ಮಾಡಿಸ್ಕೊಳ್ತಾ ಇದ್ದಾನೆ, ಸೆಕೆಂಡ್ ಥರ್ಡ್ ಟೈಮ್ ಮಾಡಿಸ್ಕೊಳ್ತಾ ಇದ್ದಾನೆ. ಅದು ಇನ್ನೊಂದು 10 days ಆಗಿದ ತಕ್ಷಣ ಆ ಎಕ್ಸು ಕೂಡ ಕಾಣೋದೇ ಇಲ್ಲ. ಆದರೆ ಅವನಿಗೆ ಕ್ರೇಜ್ ಆ ಥರ ಎಲ್ಲ, ಇವಾಗಿಂದನೇ ಫ್ಯಾಷನ್ ಮಾಡಬೇಕು, ಸ್ಟೈಲ್ ಮಾಡಬೇಕು ಅಂತ. ಸೊ ಅವನಿಗೂ ಕೂಡ ಬ್ರೇಕ್ಫಾಸ್ಟ್ನ ಹಾಕ್ಕೊಟ್ಟೆ. ನೋಡಿ ಬ್ರೇಕ್ಫಾಸ್ಟಲ್ಲಿ ನನಗೆ ಗ್ರೇಪ್ಸ್ ಕೊಡು, ಕ್ಯಾರೆಟ್ ಕೊಡು ಅಂತ ಹೇಳಿಬಿಟ್ಟು ಹಾಕಿಸ್ಕೊಂಡಿದ್ದಾನೆ. ಮತ್ತು ಈ ಬಲೂನ್ ಮಾತ್ರ ಬಿಟ್ಟು ಇರೋದೇ ಇಲ್ಲ ಅವನು. ಯಾವಾಗ್ಲೂ ಅಷ್ಟೇನೆ, ತುಂಬಾ ಈ ಬಲೂನ್ ಹುಚ್ಚು ಜಾಸ್ತಿ ಅವನಿಗೆ. ಅದಾದಮೇಲೆ ಮಧ್ಯಾಹ್ನ ಎಲ್ಲ ಕೆಲಸ ಮಾಡ್ಕೊಂಡಾದ್ಮೇಲೆ ನಮ್ಮ ಮನೆಯವರು ನೆಕ್ಸ್ಟು ಅವ್ರ ಮನೇಲಿದ್ದರೆ ಆವಾಗ ಒಂದು 10 ಮಿನಿಟ್ಸ್ಗೋ 15 ಮಿನಿಟ್ಸ್ಗೋ ಕಾಫಿನೋ ಮಜ್ಜಿಗೆನೋ ಏನೋ ಒಂದು ಮಾಡಬೇಕು. ಯಾಕಂದರೆ ಊಟಿಯವರಲ್ವಾ. ಸೊ ಅವ್ರಿಗೆ ಕಾಫಿ ಟೀ ಕುಡ್ದು ಅಭ್ಯಾಸ. ಸೊ ನಾನು ಕಾಫಿ ಟೀ ಎಲ್ಲ ಮಾಡಲ್ಲ ಅಂತ ಹೇಳಿದೆ. ಸರಿ ಮಜ್ಜಿಗೆ ಏನಾದರೂ ಇದ್ದರೆ ಮಾಡಿಕೊಡು ಅಂತ ಹೇಳಿದ್ರು. ಮೊಸರಿದ್ದರೆ ಮಜ್ಜಿಗೆ ಮಾಡು ಅಂದರು. ಅದಕ್ಕೋಸ್ಕರನೇ ಅವ್ರಿಗೆ ಮಜ್ಜಿಗೆ ಮಾಡಿ ಕೊಡ್ತಾಯಿದ್ದೆ. ಒಂದು ಸ್ವಲ್ಪ ಫ್ರೀ ಕೂತ್ಕೊಂಡ್ರೆ ಸಾಕು, ಏನಾದರೂ ಮಾಡು, ಮಜ್ಜಿಗೆ ಮಾಡು, ಇಲ್ಲ ಟೀ ಮಾಡು, ಕಾಫಿ ಮಾಡು ಅಂತ ಹೇಳ್ತಾ ಇರ್ತಾರೆ. ಸೊ ಅದಾದಮೇಲೆ ಅವ್ರಿಗೂ ಕೂಡ ಮಜ್ಜಿಗೆ ಕೊಟ್ಟಾಯಿತು. ಇವಾಗ ಮಧ್ಯಾಹ್ನ ಅಡುಗೆ ಏನಾದರೂ ಮಾಡಬೇಕಲ್ವ. ಬೆಳಗ್ಗೆ ನೂಡಲ್ಸ್ ಮಾಡಿದ್ದೆ. ಸೊ ಮಧ್ಯಾಹ್ನಗೆ ಏನಾದರೂ ಬೆಂಡೆಕಾಯಿ ಫ್ರೈ ಇಲ್ಲ ಬೆಂಡೆಕಾಯಿ ಸಾರು ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟು ಕೂಡ ಇತ್ತು. ನೆನ್ನೆ ನೈಟ್ ಮಾಡಿದ್ದು ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ದೆ ಹಿಟ್ಟಿನ ಮಿಕ್ಕಿರೋದನ್ನ. ಸೊ ಬೆಂಡೆಕಾಯಿ ಸಾರು ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಫ್ರೆಶ್ ಆಗಿ ತಂದಿದ್ನಲ್ವ, ಫ್ರೆಶ್ ಆಗಿದ್ದಾಗೆ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಚೆನ್ನಾಗಿರಲ್ಲ.
ಅದಕ್ಕೋಸ್ಕರನೇ ಫ್ರೆಶ್ ಆಗಿರುವಾಗಲೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಬೆಂಡೆಕಾಯಿ ಸಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಬೆಂಡೆಕಾಯಿ ಸಾರು ಕೂಡ ರೆಸಿಪಿ ಶೇರ್ ಮಾಡಿದ್ದೀನಿ ಸಪ್ರೇಟ್ ನನ್ನ ವಿಡಿಯೋಲ್ಲೇ, ನನ್ನ ವ್ಲಾಗಲ್ಲೇ ಸಪ್ರೇಟ್ಸ್ ಬೆಂಡೆಕಾಯಿ ಸಾರು ಅಂತ ಹೇಳಿಬಿಟ್ಟು ನಾನು ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಪ್ಲೀಸ್ ಅಲ್ಲಿ ಹೋಗಿ ಚೆಕ್ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಬಿಸಿ ರೈಸಿಗೂ ಕೂಡ ತುಂಬಾ ಅದ್ಭುತವಾಗಿರುತ್ತೆ ಬೆಂಡೆಕಾಯಿ ಸಾರು. ಬರೀ ಬೆಂಡೆಕಾಯಿ ಪಲ್ಯನೇ ಮಾಡಿರ್ಬೋದು ನೀವೆಲ್ಲ, ಮತ್ತು ಬೇಳೆ ಹಾಕಿಬಿಟ್ಟು ಕೂಡ ಮಾಡ್ತಾರೆ. ಅದನ್ನು ಒಂದು ಸಲ ರೆಸಿಪಿನ ಶೇರ್ ಮಾಡ್ತೀನಿ ನಿಮಗೆಲ್ಲ. ಬಟ್ ಇವಾಗ ನಾನು ಕಡಲೆ ಬೀಜನ ರೋಸ್ಟ್ ಮಾಡಿಬಿಟ್ಟು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಮಾಡ್ತೀನಿ ಸಾರನ್ನ. ತುಂಬಾ ಟೇಸ್ಟಿಯಾಗಿ ಬಿಸಿ ರೈಸ್ಗೆ ಮತ್ತು ದೋಸೆ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಯಾರ್ಯಾರು ನೋಡಿಲ್ಲ, ನಾನು ರೆಸಿಪಿ ಶೇರ್ ಮಾಡಿದ್ದೀನಿ ಆಲ್ರೆಡಿ ಬೆಂಡೆಕಾಯಿ ಸಾರದು. ಅದಕ್ಕೆ ನಾನು ಏನೋ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಆಲ್ರೆಡಿ ಶೇರ್ ಮಾಡಿದ್ದೀನಲ್ವಾ ಅಂತ ಹೇಳಿಬಿಟ್ಟು. ಅದಾದಮೇಲೆ ಬೆಂಡೆಕಾಯಿ ಸಾರು ಕೂಡ ರೆಡಿ ಮಾಡಿಕೊಂಡೆ. ಇನ್ನೊಂದು ಕಡೆ ರೈಸ್ಗೂ ಕೂಡ ಇಟ್ಬಿಟ್ಟಿದ್ದೀನಿ. ಬೆಂಡೆಕಾಯಿ ಸಾರಾಗಷ್ಟರಲ್ಲಿ ರೈಸು ಕೂಡ ವಿಷಲ್ ಆಗುತ್ತೆ ಅಂತ ಹೇಳಿಬಿಟ್ಟು. ಆಮೇಲೆ ಎಷ್ಟಕ್ಕೆ ಬೇಕೋ ಅಷ್ಟೇ, 3 ಜನ ಅಲ್ವಾ, ಎಷ್ಟಕ್ಕೆ ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೆ. ಅದಾದಮೇಲೆ ಚಪಾತಿ ಹಿಟ್ಟು ಫ್ರಿಜ್ಜಲ್ಲಿಂದ ತೆಗ್ದಿದ ತಕ್ಷಣ ಮಾಡೋಕ್ಕಾಗಲ್ಲ, ಲಟ್ಸೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಆಚೆ ಎತ್ತು ಗಾಳಿಗೆ ಇಟ್ಟಿದ್ದೆ. ಅದಾದಮೇಲೆ ಒಂದು ಸ್ವಲ್ಪ ಸಾಫ್ಟ್ ಆಗುತ್ತಲ್ವ. ಅದಾದಮೇಲೆ ಚಪಾತಿನ ಈ ಥರ ಆಯಿಲ್ ಹಾಕಿ ಫೋಲ್ಡ್ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಆಗುತ್ತೆ. ಹೂವು ಥರ ಆಗುತ್ತೆ ಚಪಾತಿ, ಗಟ್ಟಿ ಗಟ್ಟಿ ಆಗಲ್ಲ, ಮುರುಕು ಥರನೂ ಆಗಲ್ಲ, ಸಾಫ್ಟಾಗಿ ಆಗುತ್ತೆ ಈ ಥರ ಫೋಲ್ಡ್ ಮಾಡಿದ್ರೆ ಚಪಾತಿನ. ಯಾವಾಗಲೂ ನಾನು ಚಪಾತಿ ಮಾಡೋಂಗಿದ್ರೆ ಇದೇ ಥರ ಮಾಡೋದು. ನಮ್ಮ ಮನೆಯವ್ರಿಗೆ ನಾನು ಈ ಥರ ಚಪಾತಿ ಮಾಡಿದ್ರೇ ಇಷ್ಟ. ರೌಂಡ್ ಚಪಾತಿ ಮಾಡಿದರೆ ಅವ್ರಿಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರನೇ ಯಾವಾಗಲೂ ಈ ಥರ ಟ್ರಯಾಂಗಲ್ ಶೇಪಲ್ಲೇ ಚಪಾತಿನ ಮಾಡಿಕೊಡ್ತೀನಿ. ತುಂಬಾ ಸಾಫ್ಟಾಗಿ ಆಗುತ್ತೆ ಮತ್ತು ಸುಡೋವಾಗ ಉಬ್ಬಿ ಬರುತ್ತೆ. ಎಷ್ಟೊತ್ತಾದರೂ ನೆಕ್ಸ್ಟ್ ಡೇವರೆಗೂ ಸಾಫ್ಟಾಗೇ ಇರುತ್ತೆ ಚಪಾತಿ, ಕಂಕಾಗಲ್ಲ. ಅದಕ್ಕೋಸ್ಕರನೇ ಈ ಥರನೇ ಚಪಾತಿ ಒಂದು 3 ಜನಕ್ಕೂ ಒಂದು 2 ಚಪಾತಿ ಬರೋಷ್ಟು ಹಿಟ್ಟಿತ್ತು. ಅದಕ್ಕೋಸ್ಕರನೇ ಚಪಾತಿನೂ ಬೆಂಡೆಕಾಯಿ ಸಾರು ಮಾಡಿದ್ದೀನಲ್ವ, ಹೆಂಗೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನೊಂದು ಕಡೆ ನನ್ನ ಮಗ ಆಟ ಆಡಿಕೊಂಡು ಒಳಗಡೆ ಬರೋದು, ಹೊರಗಡೆ ಹೋಗೋದು, ಅವ್ನ ಫ್ರೆಂಡ್ಸ್ ಜೊತೆ ಇರೋದು, ಅವ್ರ ಫ್ರೆಂಡ್ಸ್ ಎಲ್ಲ ಒಳಗಡೆ ಬರೋದು, ಫುಲ್ಲು ತೀಟೆ ಅಂದರೆ ತೀಟೆ. ಇವಾಗೆಲ್ಲ ಮಕ್ಕಳು ಹೇಳಿದ್ದೇ ಕೇಳಲ್ಲ. ಒಂದು ಕಡೆ ಅವನ್ನ ನೋಡೋಕ್ಕೆ ಹೋಗೋದು, ಯಾಕಂದರೆ ಇವಾಗ ತುಂಬ ಮಕ್ಕಳೇ ಕಳ್ಳರೆಲ್ಲ ಬರ್ತಾಯಿದ್ದಾರೆ ಅಂತ ಏನೇನೋ ನ್ಯೂಸ್ ಸೆನ್ಸ್ ಮಾಡ್ತಾಯಿದ್ದಾರೆ. ಬಟ್ ಅದೆಲ್ಲ ನಿಜಾನೇ. ಈಗ ಸಮ್ಮರ್ ಡೇಸಲ್ಲಿ ಮಕ್ಕಳು ಆಡೋದು ಎಲ್ಲನೂ ಆ ರೋಡಲ್ಲೇ ಇರ್ತಾರಲ್ವ. ಸೊ ಅದಕ್ಕೋಸ್ಕರನೇ ಮಕ್ಕಳಿಗೆಲ್ಲ ಹುಷಾರಾಗಿ ನೋಡ್ಕೋಬೇಕು ಅಂತ ಅನಿಸುತ್ತೆ. ಯಾವಾಗಲೂ ನಾವು ಮಕ್ಳ ಹಿಂದೆಯೇ ಇರಬೇಕು. ಮಕ್ಳಿಗೆ ಏನು ಗೊತ್ತಾಗುತ್ತಲ್ವ, ಅದಕ್ಕೋಸ್ಕರ ನಮ್ಮಮ್ಮ ಕೂಡ ಫೋನ್ ಮಾಡಿ ಹೇಳ್ತಾಯಿದ್ರು, ಮಗುನ ಆಚೆ ಆಟ ಆಡ್ತಾಯಿದ್ದಾನೆ, ಅವ್ನ ಮಕ್ಳ ಜೊತೆ ಇದ್ದಾನೆ ಅಂತ ಹೇಳಿಬಿಟ್ಟು ಸುಮ್ಮನೆ ಒಳಗಡೆ ನೀನು ಕೆಲಸ ಮಾಡ್ಕೊಂಡಿರಬೇಡ, ಅವನ ಕಡೆನೂ ಗಮನ ಕೊಡು ಅಂತ ಹೇಳ್ತಿದ್ರು. ಅವ್ನು ವೀಡಿಯೋ ತೋರಿಸಿದ ತಕ್ಷಣ ಓಡೋಗ್ತಾ ಇದ್ದಾನೆ. ಫೈನಲಿ ನನಗೆ ಚಪಾತಿ, ಬೆಂಡೆಕಾಯಿ ಸಾರು, ರೈಸು ಎಲ್ಲನೂ ರೆಡಿ ಆಯಿತು. ಇವಾಗ ಊಟ ಮಾಡಿಕೊಂಡು ಮತ್ತೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ಟೈಮ್ ಬಂದು 4:30 ಆಗಿದೆ. ನಾವು ಸ್ವಲ್ಪ ಆಚೆ ಹೋಗ್ತಾಯಿದ್ದೀವಿ. ನಮ್ಮ ಹೊಸ ರಿಲೇಷನ್ ಅವರ ಮನೆಗೆ ಹೋಗ್ತಾಯಿದ್ದೀವಿ. ಸೊ ಅವ್ರ ಫೇಸ್ ನಾನು ತೋರಿಸ್ತೀನೋ ತೋರಿಸಲ್ವೋ ನನಗೆ ಗೊತ್ತಿಲ್ಲ. ಮುಂದೆ ಬರುವ ವ್ಲಾಗ್ಸಲ್ಲೆಲ್ಲ ನಾನು ತೋರಿಸ್ತೀನಿ. ಬಟ್ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಇನ್ನೂ ತೋರಿಸಲ್ಲ ಅಂತ ಅನಿಸುತ್ತೆ. ಮುಂದೆ ಒಂದು ದಿವಸ ನಾನು ಯಾವತ್ತಾದರೂ ತೋರಿಸ್ತೀನಿ. ಇದು ಫಸ್ಟ್ ಟೈಮ್ ಹೋಗ್ತಾಯಿದ್ದೀವಿ. ಅವ್ರು ನಮ್ಮ ಹೊಸ ರಿಲೇಷನ್ ಅಂತಲೇ ಹೇಳ್ಬೋದು. ಅವ್ರ ಮನೆಗೆ ಹೋಗ್ತಾಯಿದ್ದೀವಿ. ಸ್ವಲ್ಪ ನಮ್ಮ ಮನೆಯವರು ಕೂಡ ಫ್ರೀಯಾಗಿದ್ದರು ಸ್ಯಾಟರ್ಡೆ ಈವ್ನಿಂಗು. ಅದಕ್ಕೋಸ್ಕರ ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಬಿಟ್ಟು ಅದಾದಮೇಲೆ ಹೋಗ್ತಾಯಿದ್ದೀವಿ. ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬಂದಮೇಲೆ ಟಯರ್ಡ್ ಆಗ್ತೀವಲ್ವ, ಏನು ಕೆಲಸ ಮಾಡ್ಕೊಳಕ್ಕೆ ಆಗಲ್ಲ. ಬಂದು ಫಸ್ಟು ಯಾವಾಗ ಮಲ್ಕೊತೀವಿ, ರೆಸ್ಟ್ ಮಾಡ್ತೀವಿ ಅನ್ನೋದ್ರಲ್ಲೇ ಕಾಯ್ತಾ ಇರ್ತೀವಲ್ವ. ಸೊ ಅದಕ್ಕೋಸ್ಕರನೇ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು 4:30 ಹಂಗೆ ಹೋದ್ವಿ. ಫುಲ್ ರೋಡೆಲ್ಲ ಎಲೆಗಳೆಲ್ಲ ಬಿದ್ದು ಫುಲ್ ಬೆಂಗಳೂರು ಪಿಂಕಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಈ ಸೀಸನಲ್ಲಿ ನಮ್ಮ ಎಕ್ಸಾಮ್ ಟೈಮ್ ಇರುವಾಗ ನಾವು ಟ್ಯೂಷನ್ಗೆ ಹೋಗುವಾಗೆಲ್ಲ ಈ ಥರ ಗಿಡಗಳನ್ನೂ ಫುಲ್ ಗಿಡಗಳಲ್ಲಿ ಮರದಲ್ಲಿ ಎಲೆಗಳೇ ಇರಲ್ಲ, ಬರೀ ಆ ಪಿಂಕ್ ಹೂವುಗಳೇ ಇರುತ್ತೆ. ನಾವು ಟ್ಯೂಷನ್ ಹೋಗೋ ರೋಡಲ್ಲಿ ಕೂಡ ಆ ಥರ ಪಿಂಕ್ ಹೂವುಗಳೇ ಇರ್ತಾಯಿತ್ತು. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ. ಆ ಫ್ಲವರ್ಸ್ ಎಲ್ಲ ನಾವು ಹಿಡ್ಕೊಳ್ತಾ ಇರ್ತಿದ್ವಿ, ಅಂದರೆ ಬೊಕ್ಕೆ ಥರ ಮಾಡ್ತಾಯಿದ್ವಿ.
ಆಮೇಲೆ ಕ್ಲೈಮೇಟ್ ಕೂಡ ಒಂದು ಸ್ವಲ್ಪ ಡಲ್ಲು, ಒಂದು ಸ್ವಲ್ಪ ಬಿಸಿಲು, ಒಂದು ಸ್ವಲ್ಪ ಡಲ್ಲು, ಒಂದು ಸ್ವಲ್ಪ ಬಿಸಿಲು ಆ ಥರನೇ ಇತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ನನ್ನ ಮಗ ಕೂಡ ಮುಂದೆನೇ ನಿಂತ್ಕೊಳ್ತೀನಿ ಅಂದ್ಬಿಟ್ಟು, ಅವ್ನು ನಿದ್ದೆ ಟೈಮ್ ಆ್ಯಕ್ಚುಲಿ ನಿದ್ದೆ ಮಾಡಿರಲಿಲ್ಲ. ಅವನು ಊಟ ಮಾಡಿದ್ದ, ನಿದ್ದೆ ಮಾಡಿರಲಿಲ್ಲ. ಮಧ್ಯಾಹ್ನ ಹೊತ್ತು ಕಂಪಲ್ಸರಿ ನಿದ್ದೆ ಮಾಡಿಸ್ತೀನಿ. ಈಗ ಇವತ್ತು ಅವನು ನಿದ್ದೆ ಮಾಡಿರಲಿಲ್ಲ. ಅದಕ್ಕೋಸ್ಕರನೇ ಗಾಡಿಯಲ್ಲಿ ಹೋಗೋವಾಗನೇ ನಿದ್ದೆ ಮಾಡಿಬಿಟ್ಟೆ. ಆಮೇಲೆ ಅವ್ನ ಹಿಂದೆ ಕೂರಿಸ್ಕೊಂಡೆ. ನಿದ್ದೆ ಮಾಡ್ತಿದ್ದಾನೆ, ಆದ್ರೂ ನಾನು ಸ್ಪೆಕ್ಸ್ ರಿಮೂನೇ ಮಾಡಿಲ್ಲ. ಅದಾದಮೇಲೆ ನಾವು ಹೋಗ್ತಾಯಿರೋ ರೆಸ್ಟೋರೇಷನ್ ಮನೆಗೆ ಸ್ವಲ್ಪ ಫ್ರೂಟ್ಸ್ ಏನೋ ತೊಗೊಂಡೋಗೋಣ ಅಂದ್ಬಿಟ್ಟು ಅಲ್ಲಿ ಫ್ರೂಟ್ಸ್ನ ಪರ್ಚೇಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಫೈನಲಿ ಅವ್ರ ಮನೆಗೆ ಹೋಗಿ ರೀಚ್ ಆದ್ವಿ. ತುಂಬಾ ಖುಷಿಯಾಯಿತು. ಈ ಥರ ರಿಲೇಷನ್ಶಿಪ್ ನಾವು ಮುಂದೆ ಬೆಳೆಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ. ತುಂಬಾ ಜೆನ್ಯೂನ್ ಪರ್ಸನ್ ಆಗಿರ್ತಾರೆ. ತುಂಬಾ ಇಷ್ಟ ಆಯಿತು ನನಗೆ ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ನನ್ನ ಮಗನಿಗೆ ಅಲ್ಲಿಂದ ಸ್ಟಾರ್ಟ್ ಆಯಿತು ಬ್ಯಾಟಿಂಗ್ ಮಾಡೋದು, ಜ್ಯೂಸು, ಕಾಫಿ, ಚಿಪ್ಸು ಅದು ಇದು ಅಂತ. ಮತ್ತು ಆರಾಮಾಗಿ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾಯಿದ್ದ. ಅವನೇನು ಮನೆಗೆ ಹೋಗೋಣ ಅಂತಲೂ ಏನೂ ಹೇಳಿಲ್ಲ. ಅವನು ತುಂಬಾ ಖುಷಿಯಾಗಿ ಅವನು ಕೂಡ ಹ್ಯಾಪಿಯಾಗೇ ಇದ್ದ. ಸೊ ಹಾಗಿರುವಾಗ ನಮಗೇನು ಟೆನ್ಷನ್ ಇಲ್ಲ. ಮಕ್ಕಳು ಸುಮ್ಮನೆ ಇದ್ದಾಗ ನಾವೇನು ಆ ಥರ ಟೆನ್ಷನ್ ತೊಗೊಳಕ್ಕಾಗಲ್ಲ. ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಳ್ತಾ ಇರ್ತಾರೆ. ಸೊ ನಾನು ಕೂಡ ಸುಮ್ಮನೆ ಒಂದೊಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಅಲ್ಲಿಂದ ನಾವು ಹೊರಟು ಮನೆಗೆ ಬರೋಷ್ಟರಲ್ಲೇ ನಮಗೆ 9:30 ಆಗಿತ್ತು. ಅಲ್ಲೇ ಅವರು ಲಂಚ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ರು. ನಾವು ಮಧ್ಯಾಹ್ನನೇ ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ದೀವಿ. ಇನ್ನು ಅಲ್ಲಿ ಹೋದ್ಮೇಲೆ ಸ್ನ್ಯಾಕ್ಸು ಅದು ಇದೆಲ್ಲ ಕೊಟ್ಟಿದ್ರಲ್ವ. ಸೊ ಅದಕ್ಕೆ ನಮ್ಗೆ ಇವಾಗ ಹಸಿವು ಇಲ್ಲ, ತಿನ್ನೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ಬಾಯ್ ಹೇಳಿಬಿಟ್ಟು ನಾವು ಅಲ್ಲಿಂದ ಬಿಟ್ಟಿದ್ದೆ ಒಂದು 7:45 ಹಾಗೆ. ಇನ್ನು ಟ್ರಾಫಿಕಲ್ಲಿ ಸ್ಯಾಟರ್ಡೆ ಅಲ್ವಾ, ಒಂದು ಸ್ವಲ್ಪ ಲೈಟಾಗಿ ಟ್ರಾಫಿಕ್ ಇತ್ತು ಅಷ್ಟೇನೆ, ಜಾಸ್ತಿ ಟ್ರಾಫಿಕ್ ಇರಲಿಲ್ಲ. ಇದಾಗಿತ್ತು ನಮ್ಮ ಫ್ರೈಡೇ ಮತ್ತು ಸ್ಯಾಟರ್ಡೆ ವ್ಲಾಗ್. ನಿಮ್ಗೆ ಏನಾದರೂ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.